ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಚಲನೆ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಇಂದಿನ ತರಗತಿಯಲ್ಲಿ ಕಲಿತಂಥ ಕಲಿಕಾಂಶಗಳಿದ್ದಾರೆ. ಚಲಿಸಿದ ದೂರ, ಸ್ಥಾನಪಲ್ಲಟ, ಜಲ, ವೇಗ, ಇವುಗಳ ಅರ್ಥ, ಏಕಮಾನಗಳು ಮತ್ತು ಅವುಗಳನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರಗಳನ್ನು ನಾವೆಲ್ಲ ಕಲಿತಿದ್ದೇವೆ. ಹಾಗಾದರೆ ಇಂದಿನ ತರಗತಿಯ ಫಲಿತಾಂಶಗಳು ಈ ದಿನ ನಾವು ಚರ್ಚಿಸುವಂತಹ ಫಲಿತಾಂಶಗಳಿದ್ದಾರೆ. ಇಲ್ಲಿ ಈ ವೇಗ, ಕಾಲ, ದೂರಕ್ಕೆ ಸಂಬಂಧಪಟ್ಟಂತೆ ಚಲನೆಯ ರೇಖಾ ನಕ್ಷೆಗಳು ಚಲನೆಯ ರೇಖಾ ನಕ್ಷೆಗಳು. ಈ ರೇಖಾ ನಕ್ಷೆಗಳು ಇಲ್ಲಿ ದೂರ, ಕಾಲ, ವೇಗ, ಕಾಲ ಮತ್ತು ಅವು ಏಕರೂಪವಾಗಿದ್ದಾಗ ಏಕರೂಪ ಚಲನೆ ಇದ್ರೆ ಯಾವ ಥರ ನಕ್ಷೆ ಬರುತ್ತೆ, ಏಕರೂಪವಲ್ಲದ ಚಲನೆ ಇದ್ರೆ ಯಾವ ರೀತಿಯಾದಂಥ ನಕ್ಷೆ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇರೋಣ. ನಮಗೆ ನಕ್ಷೆಗಳು ಸುಲಭವಾಗಿ ಯಾವುದೇ ಅಂಶಗಳನ್ನ ಅರ್ಥೈಸ್ಕೊಳ್ಳಿಕ್ಕೆ ನಮಗೆ ಅತಿ ಅನುಕೂಲಕರವಾದಂಥ ಒಂದು ರೂಪ. ನಾವೆಲ್ಲ ನೀವು ಕ್ರಿಕೆಟ್ ಸ್ಕೋರ್ ಎಲ್ಲ ನೋಡಬೇಕಾದ್ರೆ ಟಿವಿಯಲ್ಲಿ ಗಮನಿಸಿರ್ತೀವಿ, ನಕ್ಷೆಗಳು ತೋರಿಸ್ತಾರೆ. ಒಂದು ಕಡೆ ಎಕ್ಸ್ ಆಕ್ಸಿಸ್ ಮತ್ತೊಂದು ವೈ ಆಕ್ಸಿಸ್ ಅಂತ. ಇಲ್ಲಿ ಓವರ್ ತೋರಿಸ್ತಾರೆ. ಇಲ್ಲಿ 1ನೇ ಓವರ್, 2ನೇ ಓವರ್ ತೋರಿಸಲ್ಲ. ಇದು 1ನೇ ಓವರ್, 2ನೇ ಓವರ್, 3, 4, 5, 6, 7, 8, 9, 10 ಓವರ್ ಆಗಿದೆ ಅಂತ ನಕ್ಷೆ ನಿಮಗೆ ನೋಡಿರ್ತೀರ, ಎಲ್ಲರೂ ಕೂಡ ಟಿವಿಯಲ್ಲಿ ಏನು ಗೊತ್ತಾಗುತ್ತೆ. ಫಸ್ಟ್ ಓವರಲ್ಲಿ ನಾವು 1, 2, 3, 4, 5, 6, 7, 8, 9, 10, 11, 14, ಈ ಥರ ಎಷ್ಟು ಒಂದು ಈ ಕಡೆ ರನ್ ಇರುತ್ತೆ, ಈ ಕಡೆ ಓವರ್. ಫಸ್ಟ್ ಓವರ್ಗೆ 3 ರನ್ ನೋಡಿದರೆ ಇದಿಷ್ಟು 3 ಕೋರ್ಸ್. 2ನೇ ಓವರ್ಗೆ 8 ರನ್ ನೋಡ್ತಿದ್ರೆ ಈ 2ನೇ ಓವರ್ಗೆ 8ಕ್ಕೆ ಗ್ರಾಫ್ ಇದೆ ನಕ್ಷೆ. 3ನೇ ಓವರ್ 0, 1 ರನ್ ಹೊಡೆದಿಲ್ಲ, 1 ರನ್ ಇಲ್ಲ, ತೋರಿಸೋದೇ ಇಲ್ಲ. 4ನೇ ಓವರಲ್ಲಿ 6 ರನ್ ಹೊಡಿತಾರೆ, 6 ತೋರಿಸ್ತಾರೆ. 5ನೇ ಓವರಲ್ಲಿ 12 ರನ್ ಹೊಡಿತಾರೆ, 12 ತೋರಿಸ್ತಾರೆ. 6ನೇ ಓವರಲ್ಲಿ 4 ರನ್, 7ನೇ ಓವರಲ್ಲಿ 3 ರನ್, 8ನೇ ಓವರಲ್ಲಿ 1 ರನ್, ಇದರಲ್ಲಿ 6 ರನ್, 10ನೇ ಓವರಲ್ಲಿ 7 ರನ್. ಲಕ್ಷ ನೀವು ಒಂದ್ಸರಿ ತೋರಿಸಿದ್ರೆ ಗೊತ್ತಾಗುತ್ತೆ. ಹೀಗೆ ನಾವೆಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಿರಲ್ಲ, ಬಟ್ ಈ ಥರ ತೋರಿಸ್ಬಿಟ್ರೆ ಯಾವ ಓವರಲ್ಲಿ ಎಷ್ಟು ಹೋದಾರೆ. 1ನೇ ಓವರಲ್ಲಿ ಬರೀ 3 ರನ್ ಕೊಟ್ಟಿದ್ದು, 2ನೇ ಓವರಲ್ಲಿ 8 ರನ್ ಕೊಟ್ಟ, 3ನೇ ಓವರಲ್ಲೂ 1 ರನ್ ಕೊಟ್ಟಿದ್ದು ತೋರಿಸ್ತಾ ಇದೆ. ನೀವು ಸುಲಭವಾಗಿ 4ನೇ ಓವರಲ್ಲಿ 6 ರನ್ ಕೊಟ್ಟ, 5ನೇ ಓವರ್ 12 ರನ್ ಹೊಡೆದು ಅಲ್ವಾ. ಸುಲಭವಾಗಿ ಅರ್ಥೈಸ್ಕೊಳ್ಳೋಕ್ಕೆ ನಾವು ನಕ್ಷೆಗಳನ್ನು ಬಳಸ್ತೇವೆ. ಮತ್ತೆ ನಕ್ಷರ ರೂಪದಲ್ಲಿದ್ದಾಗ ಹೋಲಿಕೆಯನ್ನು ಎಷ್ಟು ರನ್ನು, 6 ರನ್ನು, ಇಲ್ಲಿ 6 ರನ್ ಮಾಡಿದೆ, ಇಲ್ಲಿ 5 ರನ್ ಯಾವ ನಿಮ್ಮವರು 5 ಹೊಡೆದಿಲ್ಲ, 3 ರನ್ ಹೊಡೆದವ್ರೆ, ಇಲ್ಲಿ 4 ರನ್ ಹೊಡೆದವ್ರೆ, ಇಲ್ಲಿ 3 ರನ್ ಇದರಲ್ಲೂ ಹೊಡೆದವ್ರೆ, ಇಲ್ಲಿ ಬರೀ 1 ರನ್ ಇರ್ತದೆ, ಇದರಲ್ಲಿ 8 ರನ್ನು, ಇದರಲ್ಲಿ 7, ಈ ಥರ ಇಲ್ಲಿ 12 ರನ್ನು. ನಮಗೆ ನಕ್ಷೆ ರೂಪದಲ್ಲಿ ತೋರಿಸಿದಾಗ ಅದೇ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ನಾವು ಕ್ರಿಕೆಟ್ ಸ್ಕೋರ್ ನೋಡಬೇಕಾದ್ರೆ ನಾವೀಗ ಈ ಇತರ ರೇಖಾ ನಕ್ಷೆಗಳನ್ನು ಚಲನೆಯ ಸಂಬಂಧಪಟ್ಟಂತೆ ಯಾವ ರೀತಿ ಸೂಚಿಸ್ತೇವೆ, ಯಾವ ನಕ್ಷೆ ಯಾವ ಚಲನೆಯನ್ನು ಸೂಚಿಸುತ್ತೆ ಅನ್ನೋದನ್ನು ಸ್ವಲ್ಪ ಗಮನಿಸಿದ್ರೆ ನಾವು ಮೊದಲಾಗಿ ದೂರ ಮತ್ತು ಕಾಲ ನಕ್ಷೆ, ದೂರ ಮತ್ತು ಕಾಲ ನಕ್ಷೆ. ದೂರ, ಕಾಲ
ಲಕ್ಷೆ. ಓಕೆ, ನಾವೀಗ ದೂರವನ್ನು ಎಕ್ಸ್ ಆಕ್ಸಿಸ್ ಮೇಲೂ ಕಾಲವನ್ನು ವೈ ಆಕ್ಸಿಸ್ ಮೇಲೂ ಓಕೆ, ಇದು ದೂರ ಕಾಲ. ಕಾಲವನ್ನು ನಾವು ಇದೆ ಕಿಲೋಮೀಟರ್, ಇಲ್ಲಿ ಸೆಕೆಂಡ್ ಹೇಳ್ತಾರೆ. ಕಾಲ ಫಸ್ಟು 1 ಸೆಕೆಂಡ್, 10 ಸೆಕೆಂಡ್, 15 ಸೆಕೆಂಡ್, 20 ಸೆಕೆಂಡ್, 25 ಸೆಕೆಂಡ್. ಕಾಲ ಹೀಗೆ ಟೈಮ್ ಹೋಗ್ತಾ ಇದೆ. ದೂರ ಮೀಟರ್ಗಳಲ್ಲಿ ಹೇಳ್ತೀವಿ. ಇಲ್ಲಿ 10, 20, 30, 40 ಮೀಟರ್ ಅಂತ. ಮೀಟರ್ನ ಕಿಲೋಮೀಟರ್ ಅಂತ ಹೇಳ್ತೀವಿ. ಕಿಲೋಮೀಟರ್ ಇದನ್ನ ಕಾಲವನ್ನು ಮಿನಿಟ್ನಲ್ಲಿ ಹಿಡಿತೀವಿ. ಫಸ್ಟು 5 ಮಿನಿಟ್ಸ್ಗೆ ಯಾವ ದೂರ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಈಗ ನಾವು ಸಾಮಾನ್ಯವಾಗಿ ನೋಡಿ, ಇಲ್ಲಿ ಲಕ್ಷಗಳಲ್ಲಿ ನಾವು ಆಗಲೇ ಒಂದು ಎಕ್ಸ್ ಅಕ್ಷರದಲ್ಲೂ ಮತ್ತು ವೈ ಗಣಿತದಲ್ಲೂ ಮಾಡ್ತೀರ. ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಎರಡನ್ನೂ ಕೂಡ ಹೇಳ್ತೀವಿ. ಈಗ ನಾವು ಗ್ರಾಫನ್ನು ಹೇಳಬೇಕು ಅಂದಾಗ, ಒಂದು ವಸ್ತುವು ಸಮವಾದ ಕಾಲಾವಧಿಯಲ್ಲಿ ಸಮ ದೂರವನ್ನು ಚಲಿಸುತ್ತಿದ್ದಾರೆ. ಸಮ ಕಾಲಾವಧಿಯಲ್ಲಿ ಸಮ ದೂರ, ಇದನ್ನು ಏಕರೂಪ ಚಲನೆ ಅಂತ ಕರೀತೀವಿ. ಏಕರೂಪ ಚಲನೆ. ಸಮ ಕಾಲದಲ್ಲಿ ಸಮ ದೂರ. 1 ನಿಮಿಷಕ್ಕೆ ಎಷ್ಟು ಆಯಿತು, ನೆಕ್ಸ್ಟ್ ನಿಮಿಷಕ್ಕೂ ಅಷ್ಟೇ ದೂರ, ನೆಕ್ಸ್ಟ್ ನಿಮಿಷಕ್ಕೂ ಅಷ್ಟೇ ದೂರ. 1 ನಿಮಿಷಕ್ಕೆ ಗೊತ್ತಾಯ್ತಾ ಏನು ಹೋಗ್ತಾ ಇದೆ, ಸಮ ಕಾಲಾವಧಿಯಲ್ಲಿ ಸಮ ದೂರವನ್ನು ಚಲಿಸುತ್ತಿದ್ದರೆ ಅದನ್ನು ಏಕರೂಪ, ಏಕ ರೀತಿಯ ಜವವನ್ನು ಹೊಂದಿರುತ್ತದೆ. ಈ ವಸ್ತುವು ಚಲಿಸಿದ ದೂರವು ಅದು ಕ್ರಮಿಸಲು ತೆಗೆದುಕೊಂಡ ಕಾಲಗಳಲ್ಲಿ ನೇರ ಅನುಪಾತದಲ್ಲಿರುತ್ತದೆ. ನೇರ ಅನುಪಾತದಲ್ಲಿ. ಈಗ ಮೊದಲನೇ ನಿಮಿಷಕ್ಕೆ 10 ಕಿಲೋಮೀಟರ್ ಅಂತ ಇದೆ. ಮೊದಲ 5 ನಿಮಿಷ, ಎಷ್ಟು ನಿಮಿಷಕ್ಕೆ? 5 ನಿಮಿಷಕ್ಕೆ 10 ಕಿಲೋಮೀಟರ್. ನೆಕ್ಸ್ಟ್ 5 ನಿಮಿಷಕ್ಕೆ ಅಂದರೆ 10 ನಿಮಿಷಕ್ಕೆ 20 ಕಿಲೋಮೀಟರ್. 15 ನಿಮಿಷಕ್ಕೆ 30 ಕಿಲೋಮೀಟರ್. 20 ನಿಮಿಷಕ್ಕೆ 40 ಕಿಲೋಮೀಟರ್. ನಾನು ಏನು ಹೇಳ್ತಾ ಇದ್ದೀನಿ, 5 ನಿಮಿಷಕ್ಕೆ 10 ಮೀಟರ್ ಹೋಯಿತು, 15 ನಿಮಿಷಕ್ಕೆ 10 ಮೀಟರ್, 15 ನಿಮಿಷಕ್ಕೆ 10 ಕಿಲೋಮೀಟರ್, 15 ನಿಮಿಷಕ್ಕೆ 10 ಕಿಲೋಮೀಟರ್. ಸಮಕಾಲದಲ್ಲಿ ಸಮ ದೂರ ಹೋಗ್ತಾ ಇದೆ. ಸಮಕಾಲದಲ್ಲಿ ಸಮ ದೂರ ಹೋಗ್ತಾ ಇದೆ. ಇದನ್ನು ದೂರ ಕಾಲ ನಕ್ಷೆ. ದೂರವನ್ನ ನಮಗೆ ತೋರಿಸ್ತೀವಿ. ಎಕ್ಸ್ ಆಕ್ಸಿಸ್ ಅಲ್ಲಿ ತೋರಿಸ್ತೀವಿ, ಕಾಲವನ್ನು ತೋರಿಸ್ತೀವಿ. ಈಗ ದೂರ ನನಗೆ ಬಂದರೆ ಹಿಂಗೆ ಹೋಗ್ತೀವಿ. ಮೊದಲು 5 ನಿಮಿಷಕ್ಕೆ 10 ಕಿಲೋಮೀಟರ್, ನೆಕ್ಸ್ಟ್ 5 ನಿಮಿಷಕ್ಕೆ 10 ಕಿಲೋಮೀಟರ್, ನೆಕ್ಸ್ಟ್ 5 ನಿಮಿಷಕ್ಕೆ 10 ಕಿಲೋಮೀಟರ್, ನೆಕ್ಸ್ಟ್ 5 ನಿಮಿಷಕ್ಕೆ 10 ಕಿಲೋಮೀಟರ್. ಈಗ ನಕ್ಷೆಗೆ ಏನು ತೋರಿಸ್ತೀವಿ, ಮೊದಲನೇ 5 ನಿಮಿಷಕ್ಕೆ ಇಲ್ಲಿ ಬರಬೇಕು. 5 ನಿಮಿಷ ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಎಷ್ಟು ದೂರ? 10. ಈ ನೇರದಲ್ಲಿ ಇಲ್ಲಿ ಬಂದರೆ ಇಲ್ಲಿದೆ ಕಾಯ. ನಮ್ಗೆ ಯಾವುದೋ ಒಂದು ಬಸ್ ಬಂದಿದೆ, ಒಂದು ಕಾಯ ಚಲನೆ ಇರ್ತಾ ಇದ್ದೀವಿ, ನಾವು ತೋರಿಸ್ಬೇಕು. ಮೊದಲ 5 ನಿಮಿಷದಲ್ಲಿ 10 ಕಿಲೋಮೀಟರ್ ತೋರಿಸಿದ್ವಾ? ನೆಕ್ಸ್ಟ್ 10ನೇ ನಿಮಿಷಕ್ಕೆ ಬಂದು 20 ಮೀಟರ್ ಇಲ್ಲಿ ಹೀಗೆ ಹೋಗ್ತೀವಿ. ಇಲ್ಲಿ ಇದು ಕಾಲ, ಇದು ದೂರ. ದೂರ 20 ದೂರ. ಆದರೆ 18 ಅಂತ ಅಂದರೆ ಅಷ್ಟಲ್ವಾ, ಓವರ್ ಮುಂದಕ್ಕೆ ಹೋಗ್ತಾ ಇದೆ. ರನ್ನು ಎಷ್ಟಿದೆ ಆ ಲೆವೆಲ್ ತೋರಿಸುತ್ತೆ. 20 ಕಿಲೋಮೀಟರ್ ಇದು ತೋರಿಸಿದೆ. 15 ನಿಮಿಷಕ್ಕೆ 30, 15 ನಿಮಿಷಕ್ಕೆ 30.
ಇದು 15 ನಿಮಿಷ, ಇದು 15 ನಿಮಿಷ, ಇದು 30. ನೆಕ್ಸ್ಟ್ 20 ನಿಮಿಷಕ್ಕೆ 40 ಕಿಲೋಮೀಟರ್. ಕರೆಕ್ಟ್ ಅಲ್ವಾ? ಈಗ ನೋಡಿ ದೂರ ಹೋಗ್ತಾ ಇದೆ. ಸಮಕಾಲಾವಧಿಯಲ್ಲಿ ಸಮದೂರ, ಸಮಕಾಲಾವಧಿಯಲ್ಲಿ ನಾವೇನ್ ಮಾಡಬೇಕು? ನಿಮ್ಮ ಗ್ರಾಫ್ ಶೀಟ್ ಅಲ್ಲಿ ಈಗ ಇಲ್ಲಿಂದ ಆ ಬಿಂದುಗಳನ್ನು ಏನ್ ಗುರುತಿಸಿದ್ವಿ ಎಲ್ಲವನ್ನು ಕೂಡ ಏನ್ ಮಾಡಬೇಕು? ಸೇರಿಸಬೇಕು. ಯಾವ ರೀತಿಯಾದ ನಕ್ಷೆ ಬರ್ತೀವಿ ನೋಡಿ, ಹೌದಾ? ಈ ರೀತಿ ಒಂದೇ ನೇರ್ ಹೋಗ್ತಾ ಇದೆ ಅಂದ್ರೆ ಈ ನಕ್ಷೆ ಬಂತು ಅಂದ್ರೆ ನೀವು ಕಾಯವು ಹೇಗೆ ಚಲಿಸುತ್ತದೆ ಅಂತ ನೀವು ತೀರ್ಮಾನಿಸ್ತೀರಾ? ಕಾಯವು ಸಮ ಕಾಲದಲ್ಲಿ ಸಮ ದೂರವನ್ನು ಕ್ರಮಿಸ್ತಾ ಇದೆ. ಸಮಕಾಲದಲ್ಲಿ ಸಮ ದೂರವನ್ನು ಕ್ರಮಿಸ್ತಾ ಇದೆ. ಸಮಕಾಲದಲ್ಲಿ ಸಮ ದೂರವನ್ನ ಕ್ರಮಿಸ್ತಾ ಇದೆ. ರೈಟ್? ವಿಡಿಯೋ ಆಗ್ತಿದೆ, ಆಗ್ತೈತೆ. ಈಗ ಗೊತ್ತಾಗ್ತದೆ ಯಾವುದೇ ಕಾಯ ಸಮಕಾಲದಲ್ಲಿ ಸಮ ದೂರ ಹೋಗ್ತದೆ. 5 ನಿಮಿಷಕ್ಕೆ 10 ಕಿಲೋಮೀಟರ್, ನೆಕ್ಸ್ಟ್ 5 ನಿಮಿಷಕ್ಕೆ 10 ಕಿಲೋಮೀಟರ್, ಮುಂದಿನ 5 ನಿಮಿಷಕ್ಕೆ 10 ಕಿಲೋಮೀಟರ್, ಮುಂದಿನ 5 ನಿಮಿಷಕ್ಕೆ. ನಕ್ಷೆ ಹೇಗೆ ಬರುತ್ತೆ? ಸೀದಾ ನಾವು ಮುಂದೆ ಸಣ್ಣದಾಗಿ ಬಂತು ಅಂದ್ರೆ ಈ ನಕ್ಷೆ ನೋಡಿದ ತಕ್ಷಣ ಓ ಇದು ಏಕರೂಪ ಚಲನೆ ಅಂತೀವಿ. ಏಕರೂಪ ಚಲನೆಯ ನಕ್ಷೆ. ದೂರ ಕಾಲ ಎಂತ ಚಲನೆ? ಏಕರೂಪ ಚಲನೆ. ಈ ತರ ಚಲನೆ ಇದ್ದಾಗ ಬರುವಂತ ನಕ್ಷೆ ಇದು ದೂರ ಮತ್ತು ಕಾಲದ ನಕ್ಷೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಈಗ ಒಂದು ವೇಗ ಏಕರೂಪವಾಗಿಲ್ಲ ಅಂದ್ರೆ ಈಗ ಇನ್ನೊಂದು ನಕ್ಷೆ ನೋಡೋಣ. ದೂರ ಕಾಲದ ನಕ್ಷೆನೆ ಇಂಥ ಚಲನೆ ಏಕರೂಪವಲ್ಲದ ಚಲನೆ. ಈಗ ದೂರ ಕಾಲ ನಕ್ಷೆ ಏಕರೂಪ ಚಲನೆ ಮತ್ತು ಏಕರೂಪವಾಗಿಲ್ಲ. ಏಕರೂಪವಾಗಿಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ? ಈ 5 ನಿಮಿಷಕ್ಕೆ 10 ಕಿಲೋಮೀಟರ್ ಹೋಯ್ತು, ನೆಕ್ಸ್ಟ್ 5 ನಿಮಿಷಕ್ಕೆ 10 ಕಿಲೋಮೀಟರ್ ಹೋಗಲ್ಲ, 15 ಕಿಲೋಮೀಟರ್ ಹೋಗುತ್ತೆ. ಅಥವಾ ನೆಕ್ಸ್ಟ್ 5 ನಿಮಿಷಕ್ಕೆ 20 ಕಿಲೋಮೀಟರ್ ಹೋಗುತ್ತೆ. ಸಮಕಾಲದಲ್ಲಿ ಸಮ ದೂರ ಹೋಗಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಏಕರೂಪವಲ್ಲದ ಚಲನೆ. ಚಲನೆ ಏಕರೂಪವಲ್ಲ ಅಂತೀವಿ. ನಿಮ್ಗೊಂದು ಪೋಸ್ಟರ್ ಕಾಯಿದೆ ಅಂದ್ರೆ ಬೆಲೆ ಕೊಟ್ಟಿದ್ದಾರೆ. ಒಂದು ಕಾಲ ಮತ್ತು ಚಲಿಸಿದ ದೂರ ಮೀಟರ್ಗಳಲ್ಲಿ ಇಲ್ಲಿ ಕಾಲ ಏನು ಕೊಟ್ಟಿದ್ದಾರೆ? ಚಲಿಸಿದ ದೂರ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಕ್ಷೆಯನ್ನ ಹಾಕಿದ್ರೆ ಹೇಗಿರುತ್ತೆ ಅಂತ ಕಾಲ 0 ಸೆಕೆಂಡಲ್ಲಿ ಅಲ್ಲಿಗೆ 0 ದೂರ ಚಲಿಸಿದೆ, ಅದು 0 ಬರುತ್ತೆ. 2 ಸೆಕೆಂಡಿಗೆ 1 ಮೀಟರ್, 4 ಸೆಕೆಂಡಿಗೆ 4 ಮೀಟರ್, 6 ಸೆಕೆಂಡಿಗೆ 9 ಮೀಟರ್, 8 ಸೆಕೆಂಡಿಗೆ 16 ಮೀಟರ್. ಓಕೆ, ಒಂದಷ್ಟು ಹಾಕಿದೆ ನಾನು. ಈಗ ನೋಡಿ ನಕ್ಷೆ ಯಾವ ರೀತಿ ಬರುತ್ತೆ? ದೂರ ಮೀಟರ್ ಕೊಟ್ಟವರು ಮೀಟರ್ ಯಾವ್ದು ಕೊಟ್ಟರೆ ಆಗ್ತದೆ. ಕಾಲ ಸೆಕೆಂಡ್ಗಳಲ್ಲಿ ಕೊಟ್ಟಿದ್ದಾರೆ. ಕಾಲವನ್ನು ನೋಡಿ, ಈಗ 0 ಇದು 2 ಸೆಕೆಂಡ್, ನೆಕ್ಸ್ಟ್ 2 ಸೆಕೆಂಡ್, 4 ಸೆಕೆಂಡ್, 6 ಸೆಕೆಂಡ್, 8 ಸೆಕೆಂಡ್. ಕಾಲವನ್ನು ಬರ್ಕೊಂಡು 2, 4, 6, 8, 10 ಕಾಲವನ್ನು ಈ ಕಡೆ ಬರ್ಕೊಂಡು 0 ಇದೆ. 2 ಸೆಕೆಂಡ್ ಎಷ್ಟು ದೂರ ಹೋಗಿದೆ? 1 ಮೀಟರ್. ಗಾಡಿಗೆ ಇದು 1, 2 ಯಾಕೆ ಒಂದು ಹಾಕಿಲ್ಲ ಅಂದರೆ ಕಾಲವನ್ನು 2, 4, 6, 8 ಕೊಟ್ಟಿದ್ದಾರೆ. ನಾನು ಅದನ್ನೇ ಹಾಕಿದ್ದೀನಿ. ಕಾಲದ
ಇಲ್ಲಿ ಚಲಿಸಿದವರು ಒಂದು ಕೊಟ್ಟಿದ್ದಾರೆ, ಒಂದು ಎರಡು ಹಾಕೊಂಡು 1 2 3 4 5 6 7 16 8 9 ಓಕೆ ಒಂದು 16 16. ಈಗ ಎರಡನೇ ಸೆಕೆಂಡಿಗೆ ಎಷ್ಟು ಚಲಿಸಿದೆ? ಎರಡನೇ ಸೆಕೆಂಡಿಗೆ 100 ರೂಪಾಯಿ. ನೆಕ್ಸ್ಟ್ ನಾಲ್ಕನೇ ಸೆಕೆಂಡ್ಗೆ 4 ಸೆಕೆಂಡ್ ಸೀದಾ ಎಲ್ಲ ಹೋಗುತ್ತೆ 4. ಆರನೇ ಸೆಕೆಂಡಿಗೆ 6ನೇ ಸೆಕೆಂಡಿಗೆ ಎಷ್ಟು? ಇದು 1 ಈಗ ಇಲ್ಲ ಇನ್ನು ಮತ್ತಿದು ಇಲ್ಲ. ನೆಕ್ಸ್ಟ್ 8ನೇ ಸೆಕೆಂಡ್ಗೆ 16 ಸೀದಾ ಇಲ್ಲ 16 ಇಲ್ಲೆಲ್ಲ ಬರ್ತೀವಿ ಇನ್ನು ಮೇಲೆ. ಈಗ ನೋಡಿ ನಕ್ಷೆ ಎಲ್ಲಿ ಬರುತ್ತೆ? ಇದಕ್ಕೆ ವ್ಯತ್ಯಾಸ ಅರ್ಥ ಮಾಡ್ಕೊಂಡ್ರಿ. ಏಕರೂಪ ಚಲನೆಯ ನಕ್ಷೆ ಹೇಗಿದೆ, ಏಕರೂಪವಲ್ಲದ ನಕ್ಷೆ ಹೇಗಿದೆ ಗಮನಿಸ್ಕೊಂಡ್ರ? ಏಕರೂಪ ಚಲನೆ ನಿಮಗೆ ಸೊನ್ನೆಯಿಂದ ಒಂದೇ ಸರಳ ರೇಖೆಯಾಗಿ ನಕ್ಷೆ ಬಂತು ಅಂದರೆ ಆ ಕಾರ್ಯ ಹೇಗೆ ಚಲಿಸ್ತಾ ಇದೆ ಅಂದರೆ ಸಮಕಾಲದಲ್ಲಿ ಸಮದೂರನೇ ಹೋಗ್ತಾ ಇದೆ, ಈಗ ವ್ಯತ್ಯಾಸ ಆಗುವುದೇ ಇಲ್ಲ. ಗೊತ್ತಾಯ್ತಾ? ಅದು ನಕ್ಷೆ ಆಕಾರ. ಇದು ಸಮಕಾಲದಲ್ಲಿ ಸಮದೂರ ಹೋಗಲ್ಲ. ಈಗ ಚೂರ ಹೋಗುತ್ತೆ, ನಂತರ ಇನ್ನೂ ಜೋರ ಇರೋದು, ನಂತರ ಕಡಿಮೆ ಆಗಿರುತ್ತೆ. ಈ ಥರ ಇದು ಕಡಿಮೆ. ಏಕರೂಪವಲ್ಲದ ಚಲನೆ, ಏಕರೂಪವಲ್ಲದ ಚಲನೆ ಅವಾಗ ಆಕ್ಚುಲಿ ಇವು ಒಂದು ರೀತಿಯಂತ ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳನ್ನು ತೋರಿಸಿದೆ. ನಂತರ ಈಗ ಇವು ದೂರ ಮತ್ತು ಕಾಲದ ನಕ್ಷೆಗಳು ಉಳಿಸ್ಕೊಂಡ್ರೆ ಇನ್ನೊಂದ್ಸರಿ ನಿಮಗೆ ನಾವು ಈ ಥರ ಕೊಟ್ಬಿಟ್ಟು ನಾವೇನೇ ಯಾವುದೇ ಕಲೆಗಳನ್ನು ಕೊಟ್ಟು ನಕ್ಷೆಯನ್ನು ರಚಿಸಿ ಅಂತಂದರೆ ಕಾಲವನ್ನು ಇತರ ಎಕ್ಸೆಸ್ಗಾಗಿ ಮತ್ತು ವೈ ಆಕ್ಸೆಸ್ಸಲ್ಲಿ ದೂರವನ್ನು ಹಾಕಿ ಇಲ್ಲಿ ಕಾಲ 2 4 6 7 ಎಷ್ಟು ಕೊಟ್ಟಿರ್ತೀವೋ ಅಷ್ಟು ಇನ್ನೂ ಒಂದು 2 3 ಆ ಥರ ಎಷ್ಟು ನಾವು ಕೊಡ್ತೀವೋ ಅಷ್ಟು ಇಲ್ಲಿ ಬರ್ತದೆ. ಇಲ್ಲಿ ಎಲ್ಲಿಗೆ 0ಗೆ 0, 2ಕ್ಕೆ 1, 4ಕ್ಕೆ 4 ನಿಮ್ಮ ಗ್ರಾಫ್ ಶೀಟಲ್ಲಿ ಇರುತ್ತಲ್ವ ಅಲ್ಲಿ ಬಿಂದು ತೋರಿಸಿ. ಫಸ್ಟು ಆ ಬಿಂದುಗಳನ್ನು ಸೇರಿಸೋಣ. ಆಮೇಲೆ ನಾವು ಕೇಳ್ತೀವಿ ಎಂತಹ ವೇಗದ ರೂಪದಲ್ಲಿದೆ ಅಂದರೆ ನೀವಿದು ಏಕರೂಪ ಚಲನೆಯ ವೇಗದಲ್ಲಿದೆ. ಅದೇ ಥರ ನಕ್ಷೆ ಬಂದರೆ ನೀವು ರೈಟ್ ಮಾಡಿದ್ರೆ ಅರ್ಥ. ಏಕರೂಪ ವೇಗಕ್ಕೆ ಆ ಥರ ನಕ್ಷೆ, ಏಕರೂಪವಲ್ಲದ ಚಲನೆಗೆ ನೀವೇನಾದ್ರು ನಕ್ಷೆ ಆ ಥರ ಬರ್ತಂದ್ರೆ ಏನು ಮಿಸ್ಟೇಕ್ ಮಾಡಿಲ್ಲ ಅಂದರೆ ಇದೇ ಥರ. ಓಕೆ ಮಕ್ಕಳ, ನೆಕ್ಸ್ಟು ಮತ್ತೊಂದು ನಕ್ಷೆ. ಮತ್ತೊಂದು ನಕ್ಷೆ ವೇಗ ಮತ್ತು ಕಾಲ. ವೇಗ ಮತ್ತು ಕಾಲಗಳ ನಕ್ಷೆ. ವೇಗ ಮತ್ತು ಕಾಲದ ನಕ್ಷೆ ಒಂದು ನಕ್ಷೆ ನೋಡೋಣ. ವೇಗ ಮತ್ತು ಕಾಲ ಎರಡೂ ತಗೊಂಡಾಗ ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಕಾಲದೊಂದಿಗೆ ಹೇಗೆ ಬದಲಾಗುತ್ತದೆ? ಸರಳ ರೇಖೆಯಲ್ಲಿ ಚಲಿಸ್ತಾ ಇರುವಂಥ ಒಂದು ಕಾಯ ಕಾಲದೊಂದಿಗೆ ಹೇಗೆ ಬದಲಾಗುತ್ತದೆ? ವೇಗ ಕಾಲೆಯ ನಕ್ಷ ಮುಖಾಂತರ ಪ್ರತಿನಿಧಿಸಬಹುದು. ಇಲ್ಲಿ ಕಾಲವನ್ನು ಎಕ್ಸ್ ಅಕ್ಷದ ಮೇಲೂ ವೇಗವನ್ನು ವೈ ಅಕ್ಷದ ಮೇಲೂ ಪ್ರತಿನಿಧಿಸಿದೆ. ಕಾಯವು ಏಕರೂಪದಲ್ಲಿ ಚಲಿಸುತ್ತಿದ್ದಾರೆ. ಮತ್ತೆ ಎರಡು ರೀತಿ ಹೇಳ್ತೀನಿ. ಕಾಯವು ಏಕರೂಪದಲ್ಲಿ ಚಲಿಸ್ತಾ ಇದೆ. ವೇಗ ಕಾಲದ ನಕ್ಷೆ. ಇಲ್ಲಿ ಕಾಯವು ಏಕರೂಪ ಚಲನೆಯಲ್ಲಿದೆ ಹೀಗೆ. ನೆಕ್ಸ್ಟ್ ಇದೇ ವೇಗ ಕಾಲ ನಕ್ಷೆ ಏಕರೂಪವಲ್ಲದ ಚಲನೆಯಲ್ಲಿದ್ದರೆ ಏಕರೂಪವಲ್ಲದ
ಒಂದಾದ ಚಲನೆ ನೋಡೋಣ. ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಈಗ ಏಕರೂಪದ ಚಲನೆಯಲ್ಲಿದ್ದರೆ ವೇಗ ಮತ್ತು ಎತ್ತರದೊಂದಿಗೆ ಎತ್ತರವು ಕಾಲದೊಂದಿಗೆ ಬದಲಾವಣೆ ಆಗುವುದಿಲ್ಲ. ಈಗ ನೋಡ್ಕೊಳ್ಳೋಣ. ನಿರ್ಲಕ್ಷ್ಯಕ್ಕೆ ಬರ್ತೀವಿ. ಎಕ್ಸ್ ಆಕ್ಸಿಸ್ ಮೇಲೆ ಕಾಲ, ವೈ ಆಕ್ಸಿಸ್ ಮೇಲೆ ವೇಗ ಕೊಡ್ತೀವಿ. ಇಲ್ಲಿ ಕಾಲವನ್ನು ನಾವು ಅವರ್ಸ್ ಹೇಳ್ತೀವಿ. ಗಂಟೆಯಲ್ಲಿ ಮೊದಲನೇ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 1, 2, 3, 4 ಅವರ್ಸ್ ಹೇಳ್ತೀವಿ. ವೇಗ 10, 20, 30, 40, 50, 60 ಹೀಗೆ ನಾವು ವೇಗವನ್ನು ಯಾವ್ದ್ರಲ್ಲಿ ಇಡ್ತೀವಿ. ಎಷ್ಟು ವೇಗ ಹೋಗ್ತಾ ಇದೆ ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. 90 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಾಗ ಅಥವಾ ಬಸ್ಸು 80 ಕಿಲೋಮೀಟರ್ ಸ್ಪೀಡಲ್ಲಿ ಇತ್ತು, ಕಾರು 120 ಕಿಲೋಮೀಟರ್ ಸ್ಪೀಡಲ್ಲಿ ಇತ್ತು ಅಂದರೆ ಕಿಲೋಮೀಟರ್ ಪರ್ ಅವರ್ ಲೆಕ್ಕದಲ್ಲಿ ಇತ್ತು. ನಿಮಗೆ KM ಪರ್ ಅವರ್ ಅಂತ ನಿಮ್ಮ ವೆಹಿಕಲಲ್ಲಿ ಇರುತ್ತೆ. ಮುಂದೆ ಎಷ್ಟು ಓಡಿಸ್ತಾ ಇದೆ ಅಂದರೆ ಇಷ್ಟೇ ಸ್ಪೀಡಲ್ಲಿ ಹೋಗ್ತದೆ 1 ಗಂಟೆಗೆ. ಅದು 60ರಲ್ಲಿದೆ ಮುಂಡು ಅಂದರೆ ಹಿಂಗೆ 1 ಗಂಟೆ ಒಳಗೆ 60 ಕಿಲೋಮೀಟರ್ ಹೋಗ್ತೀವಿ. ಅದೇ ಸ್ಪೀಡಲ್ಲಿ. ಈಗ ನೋಡಿ, ಏಕರೂಪ ಚಲನೆಯಲ್ಲಿದ್ದರೆ ನಾವು ಈಗ ಏಕರೂಪ ಚಲನೆ ಮೊದಲನೇ 1 ಗಂಟೆಯಲ್ಲಿ 40 ಕಿಲೋಮೀಟರ್ ಇದೆ ಆಗುತ್ತೆ. ಮುಂದಿನ ಇನ್ನೊಂದು 2ನೇ ಗಂಟೆಯಲ್ಲಿ 40 ಕಿಲೋಮೀಟರ್ ಇದೆ. 3ನೇ ಗಂಟೆಯಲ್ಲಿ 3ನೇ ಗಂಟೆ ಸ್ಪೀಡ್ ಎಷ್ಟಿದೆ 40 ಇದೆ. 4ನೇ ಗಂಟೆಯಲ್ಲಿ ಎಷ್ಟಿದೆ 40 ಇದೆ. ಏನು ಬರ್ತಾ ಇದೆ ಚುಕ್ಕೆಗಳು ನೋಡ್ಕೊಂಡ್ರೆ 1ನೇ ಗಂಟೆಗೆ 40 ಕಿಲೋಮೀಟರ್ ಸ್ಪೀಡ್, 2ನೇ ಗಂಟೆಗೆ 40 ಕಿಲೋಮೀಟರ್, 3ನೇ ಗಂಟೆಗೆ 40 ಕಿಲೋಮೀಟರ್, 4ನೇ ಗಂಟೆಗೆ 40 ಕಿಲೋಮೀಟರ್. ಇದೆಲ್ಲ ಏಕರೂಪ ಚಲನೆ, ವ್ಯತ್ಯಾಸ ಆಗಿಲ್ಲ. ಅವಾಗ ದೂರ ಕಾಲ ಹೇಳಿದ್ರೆ ಈಗ ವೇಗ ಮತ್ತು ಕಾಲ ಇರ್ತದೆ. 1ನೇ ಗಂಟೆಗೆ 40 ಕಿಲೋಮೀಟರ್ ಹೋಗ್ತಾ ಇರ್ತಾರೆ. 30 ಇದ್ರೆ ಇಲ್ಲಿ ಬರ್ತದೆ, 50 ಇದ್ರೆ ಇಲ್ಲಿ ಇರ್ತೀವಿ ಚುಕ್ಕೆ. 2ನೇ ಗಂಟೆಗೆ 40, 2ನೇ ಗಂಟೆಗೆ 40 ಕಿಲೋಮೀಟರ್, 3ನೇ ಗಂಟೆಗೆ 40 ಕಿಲೋಮೀಟರ್, 4ನೇ ಗಂಟೆಗೆ 40. ಇದೆಲ್ಲ ಸೇರಿಸಿ ಎಲ್ಲ ಸೇರಿಸಿದಾಗ ಹೆಂಗೆ ನಕ್ಷೆ ಬರ್ತಿದೆ ಗಮನಿಸ್ತಾ ಇದ್ದೀರಾ? ನಕ್ಷೆ ಹೇಗೆ ಬರ್ತಿದೆ? ನಕ್ಷೆ ಇಲ್ಲಿ ಕಾಲದೊಂದಿಗೆ ವೇಗದ ನಕ್ಷೆ ಬದಲಾಗಿಲ್ಲ. ನಕ್ಷೆ ಬದಲಾಯಿತಾ ಒಂದೇ ರೀತಿ ಇದೆ, ರೈಟ್ ಅಲ್ವಾ? ಅವಾಗ ಹೇಳಿದ್ದು ದೂರ ಮತ್ತು ಕಾಲದ ನಕ್ಷೆ. ಈಗ ಹೇಳ್ತಾರೆ ವೇಗ ಮತ್ತು ಕಾಲದ. ತುಂಬ ಸಿಂಪಲ್ ಇದೆ. ಇದು ಸ್ಟ್ರೈಟ್ ಇದೆ ಅಂದರೆ ಒಂದೇ ಸ್ಪೀಡ್ ಹೋಗ್ತಾ ಇದೆ. ಎಷ್ಟು 40 ಕಿಲೋಮೀಟರ್. 31 ಗಂಟೆ ಅಷ್ಟೇ, 2 ಗಂಟೆ ಅಷ್ಟೇ, 3 ಗಂಟೆ ಅಷ್ಟೇ, 4 ಗಂಟೆ ಅಷ್ಟೇ. ಈ ಥರ ನಮಗೆ ಏಕರೂಪ ಚಲನೆ ಇದ್ದಾಗ ವೇಗದ ನಕ್ಷೆ ವೇಗದ ಕಾಲದೊಂದಿಗೆ ಬದಲಾಗಲ್ಲ ಅಷ್ಟೇ. ಹಾಗಾಗಿ ನೆಕ್ಸ್ಟ್ ನೋಡೋಣ. ಸರ್, ಬದಲಾದ ವೇಗದಲ್ಲಿ ಏನಾದರೂ ಬದಲಾದರೆ ನಕ್ಷೆ ಹೇಗೆ ಬರುತ್ತೆ? ನಕ್ಷೆ ಹೇಗೆ ಬರುತ್ತೆ? ಈಗ ವೇಗ ಏನಾಗ್ತಾ ಇದೆ? ಚಲನೆ ವೇಗ ಸಮನಾದ ಕಾಲದಲ್ಲಿ ಸಮನಾಗಿ ಬದಲಾವಣೆ ಆಗುತ್ತಿರುವುದು ನಕ್ಷೆಯಿಂದ ಕಂಡುಬರುತ್ತದೆ. ಆದ್ದರಿಂದ ಎಲ್ಲ ಏಕರೂಪ ವೇಗೋತ್ಕರ್ಷ ಒಳಪಟ್ಟ ಚಲನೆಗಳ ವೇಗ ಕಾಲ ನಕ್ಷೆ ಸರಳ ರೇಖೀಯವಾಗಿರುತ್ತದೆ. ಈಗ ನೋಡೋಣ. ಇಲ್ಲಿ ನೋಡಿ, ಈಗ ಮೊದಲನೇ 1 ಗಂಟೆಗೆ 10 ಕಿಲೋಮೀಟರ್, 2ನೇ ಗಂಟೆಗೆ 20 ಕಿಲೋಮೀಟರ್, 3ನೇ ಗಂಟೆಗೆ 30 ಕಿಲೋಮೀಟರ್. ಈಗ ಹೆಂಗೆ ಬರುತ್ತೆ ಕೊಡ್ರಿ? 4ನೇ ಗಂಟೆಗೆ 40 ಕಿಲೋಮೀಟರ್, 5ನೇ ಗಂಟೆಗೆ 50 ಕಿಲೋಮೀಟರ್. ಸ್ಪೀಡ್ ಜಾಸ್ತಿ ಆಗ್ತಾ ಇದೆ.
ಮೊದಲು ಗಂಟೆ ಬರೀ 10 ಕಿಲೋಮೀಟರ್ ಅಷ್ಟೇ ಹೋಗಿ, ಎರಡನೇ ಗಂಟೆಯಲ್ಲಿ ಎಷ್ಟು ಸ್ಪೀಡ್ ಹೋಗ್ತಾ ಹೋಗೋದು, 20 ಕಿಲೋಮೀಟರ್ ಹೋಗ್ತಾ 35 30 ಕಿಲೋಮೀಟರ್ ಎಷ್ಟಾದ್ರೂ ಕೊಡ್ಬೋದು. ಈಗ ಹೋಗ್ತಾರಲ್ಲ ಇದನ್ನ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಇಲ್ಲಿ 10 20 30 40 50 1 2 3 4 5. ಈಗ ಒಂದನೇದಕ್ಕೆ 10, ಎರಡನೇದಕ್ಕೆ 20, ಇಲ್ಲಿ ಬಂತಾ, ಮೂರನೇದಕ್ಕೆ 30, ನಾಲ್ಕನೇದಕ್ಕೆ 40, ಐದನೇದಕ್ಕೆ 50. ಈಗೆಲ್ಲ ಸೇರಿಸ್ರಿ. ಇದು ಕೂಡ ಸರಳ ರೇಖೆಗೆ ಬರುತ್ತೆ. ಆ ಥರ ಬರುತ್ತೆ ಸರಳ. ನಾವು ದೂರ ಮತ್ತು ಕಾಲದ ನಕ್ಷೆಗಳನ್ನು ಯಾವ ರೀತಿ ಇತ್ತೋ ಅದೇ ರೀತಿ ಸರಳ ರೇಖೆಯನ್ನೇ ಇರುತ್ತೆ. ವೇಗ ಒಂದು ಏಕರೂಪದಲ್ಲಿ ಬದಲಾಗ್ತಾ ಇದೆ. ವೇಗ ಯಾವ ರೀತಿ ಬದಲಾಗ್ತಾ ಇರಬೇಕು, ಏಕರೂಪದಲ್ಲಿ ಬದಲಾಗ್ತಾ ಇರಬೇಕು. 1 ಗಂಟೆಗೆ 10 ಜಾಸ್ತಿ ಅಂದರೆ 2 ಗಂಟೆಗೆ 25 ಜಾಸ್ತಿ ಆಗುತ್ತೆ, 3 ಗಂಟೆಗೆ 25 ಜಾಸ್ತಿ ಆಗುತ್ತೆ, 4 ಗಂಟೆಗೆ ಮತ್ತೆ ಜಾಸ್ತಿ ಆಗುತ್ತೆ. ಕರೆಕ್ಟಾಗಿ ಅಷ್ಟೇ ಜಾಸ್ತಿ ಆಗ್ತಾ ಹೋದ್ರೆ ಸರಳ ರೂಪದಲ್ಲಿ ಬರುತ್ತೆ. ಇದನ್ನ ನಾವೇನು ಹೇಳ್ತೀವಿ, ಒಂದು ಕಾಯ ಏಕರೂಪ ವೇಗೋತ್ಕರ್ಷ. ಇದು ಏಕರೂಪ ವೇಗೋತ್ಕರ್ಷ. ವೇಗ ಕಾಲ ಅಂದರೆ ಎಂಥ ಏಕರೂಪವಲ್ಲ, ಇಲ್ಲ ಇದು ಕೆಳಗೆ ಅಂದರೆ ಎಂಥದ್ದು ಏಕರೂಪ ವೇಗೋತ್ಕರ್ಷ. ವೇಗದಲ್ಲಿ ಬದಲಾವಣೆ ಆದರೆ ವೇಗೋತ್ಕರ್ಷ ಅಂತ ಕಲ್ವಿ. ವೇಗದಲ್ಲಿ ಆಗುವ ಬದಲಾವಣೆ ವೇಗೋತ್ಕರ್ಷ. ಅದು ಏಕರೂಪವಾಗಿದ್ರೆ ಅಂದರೆ ಕರೆಕ್ಟಾಗಿ ಬದಲಾಗ್ತಾ ಹೋದ್ರೆ ಅದು ಏಕರೂಪ ವೇಗೋತ್ಕರ್ಷ. ನೆಕ್ಸ್ಟ್ ನೋಡಿ, ಈಗ ವೇಗ ಜಾಸ್ತಿ ಆಗ್ತಾ ಇತ್ತು ಈ ನಕ್ಷೆಯಲ್ಲಿ. ಏನಾಗ್ತಾ ಇತ್ತು, ಜಾಸ್ತಿ ಆಗ್ತದೆ. ಒಂದು ಕಡೆ ಇತ್ತು ಜಾಸ್ತಿ. ವೇಗ ಕಡಿಮೆ ಆಗಿದೆ, ವೇಗ ಕಡಿಮೆ 10 20 30 40 50 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 1ನೇ ಗಂಟೆಗೆ ನಾವು ಎಲ್ಲಿ ತಗೋತೀವಿ ಅಂದರೆ ಆಲ್ರೆಡಿ ಸ್ಪೀಡ ಹೋಗ್ತಾರೆ ಅಂದರೆ 55 ಕಿಲೋಮೀಟರ್ ಸ್ಪೀಡಲ್ಲಿ ಇದೆ 1ನೇ ಗಂಟೆಯಲ್ಲಿ. ಇಲ್ಲಿದೆ 2ನೇ ಗಂಟೆಯಲ್ಲಿ 40 ಬಂತು, 3ನೇ ಗಂಟೆಯಲ್ಲಿ 30 ಬಂತು, 4ನೇ ಗಂಟೆಯಲ್ಲಿ 20 ಬಂತು, 5ನೇ ಗಂಟೆಯಲ್ಲಿ ಎಷ್ಟು ಬಂತು, 10 ಬಂತು. ಕಡಿಮೆ ಆಗ್ತದೆ. ಕಡಿಮೆ ಅಂದರೆ ನಕ್ಷೆ ಶ್ರೇಣಿ ಬರುತ್ತೆ. 0ಯಿಂದ ಹೋಗಲ್ಲ, 0ಯಿಂದ ಜಾಸ್ತಿಯಿಂದ ಎಲ್ಲಿ ಬರ್ತಾರೆ, ಕಡಿಮೆ. 1 ಗಂಟೆ 50 ಕಿಲೋಮೀಟರ್ ಎಷ್ಟು ಬರ್ತಾ ಹೋಗ್ತಾ ಸ್ಪೀಡ್ ಕಡಿಮೆ ಕಡಿಮೆ ಕಡಿಮೆ. 5ನೇ ಗಂಟೆಗೆ ಎಲ್ಲಿ ಬಂತು, 5ನೇ ಗಂಟೆಗೆ 0 ಆಗಿಬಿಡ್ತು, ನಿಂತೋಗ್ಬಿಟ್ಟು ಯಾವಾಗ ನಿಂತಂದರೆ 5ನೇ ಗಂಟೆಗೆ. ಇದು ಇನ್ನೊಂದು ಥರ ಕೊನೆಗಿದೆ, ಏಕರೂಪವಲ್ಲದ ವೇಗೋತ್ಕರ್ಷ ಹೊಂದಿದ್ರೆ. ಏಕರೂಪವಲ್ಲದ ವೇಗೋತ್ಕರ್ಷ ಹತ್ತು 20 30 ಹೀಗೆ ಹೇಗಾಗಲಿ ಕ್ರಮವಾಗಿ ಜಾಸ್ತಿ ಆಗಂಗಿಲ್ಲ, ಕ್ರಮ ಕಡಿಮೆನೂ ಆಗಂಗಿಲ್ಲ. ಮೊದಲೇ 1 ಗಂಟೆಯಲ್ಲಿ 20 ಕಿಲೋಮೀಟರ್ ತೋರಿಸಿತ್ತು, 1ನೇ ಗಂಟೆಯಲ್ಲಿ 20 ಕಿಲೋಮೀಟರ್ ಇತ್ತು. 2ನೇ ಗಂಟೆ ನಾನು 47 ಇತ್ತು, ಎಷ್ಟು 40. 3ನೇ ಗಂಟೆಯಲ್ಲಿ 30, 4ನೇ ಗಂಟೆಯಲ್ಲಿ 50, 6ನೇ ಗಂಟೆಯಲ್ಲಿ 20. ಲಕ್ಷ 20. ಮೊದಲನೇ ಗಂಟೆ ಇಲ್ಲಿತ್ತು 0ಯಿಂದ ಇಲ್ಲಿತ್ತು. 1ನೇ ಗಂಟೆ 20, 2ನೇ ಗಂಟೆಗೆ ಅದು 40 ಕಿಲೋಮೀಟರ್ ಇತ್ತು. 3ನೇ ಗಂಟೆ ಬರೀ 30 ಕಿಲೋಮೀಟರ್ ಹೋಗ್ತಾ ಇದೆ. 4ನೇ ಗಂಟೆ ರೋಡ್ ಚೆನ್ನಾಗಿದೆ, 50 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದೆ. ಮತ್ತೆ ಚೆನ್ನಾಗಿಲ್ಲ, ಯಾವಾಗ 5ನೇ ಗಂಟೆ ಮತ್ತೆ 20 ಕಿಲೋಮೀಟರ್ ಏರ್ತಾ ಇದೆ, ಇಳಿತಾ ಇದೆ. ಮತ್ತೆ ಏರ್ಬೋದು, ಇಲ್ಲೂ ಇಳಿಬೋದು.
ಅರ್ಥ ಆಗಿಲ್ಲ. ಇದು ಏಕರೂಪವಲ್ಲದ ವೇಗೋತ್ಕರ್ಷ. ಈ ಕಡೆ ವೇಗ, ಈ ಕಡೆ ನಾವು ಹೇಳಿದ್ದು 5 ನಕ್ಷೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಸ್ವಲ್ಪ ಗಮನಿಸಿ ಅಲ್ವಾ? ಇದು ಸಮವೇಗ ಇರುತ್ತೆ. ಇಲ್ಲೇನಾಗ್ತಾರೆ? ಏಕರೂಪ ವೇಗೋತ್ಕರ್ಷ, ವೇಗದಲ್ಲಿ ಸಮವಾಗಿ ಹೆಚ್ಚಾಗ್ತಾರೆ, ಸಮವಾಗಿ ಹೆಚ್ಚಾಗ್ತದೆ. ಧನ ವೇಗೋತ್ಕರ್ಷ 0 ಇಂದ ಸ್ಟಾರ್ಟ್ ಆಗುತ್ತಲ್ಲ ಟ್ರೈನ್, ಜಾಸ್ತಿ ಆಯ್ತು, ನೆಕ್ಸ್ಟ್ ಜಾಸ್ತಿ ಇದೆ. ಮತ್ತೆ ನಿಲ್ಬೇಕಾದ್ರೆ ಸ್ಟೇಷನ್ ಹತ್ರ ಬರ್ಬೇಕಾದ್ರೆ 3 ಮಿನಿಟ್ ಸ್ಪೀಡ್ ಇತ್ತು, ನೆಕ್ಸ್ಟ್ ಮಿನಿಟ್ ಇಳಿಸ್ಕೊಂಡ್ರೆ, ನೆಕ್ಸ್ಟ್ ಮಿನಿಟ್ ಇಳಿಸ್ಕೊಂಡ್ರೆ, ನೆಕ್ಸ್ಟ್ ಇಳಿಸ್ಕೊಂಡ್ರೆ ಸ್ಟಾಪ್. ಅದು ಹಿಂಗೆ ಬರುತ್ತೆ ವಾಪಸ್. ನೀವು ಬಸ್ಸು ಆಟೋ ಎಲ್ಲ ಹೋಗ್ತೀವಲ್ವಾ, ರೋಡ್ ಚೆನ್ನಾಗಿತ್ತು, ಆಟ ಎಲ್ಲ ಅಂತ ಹೋಯ್ತು, ಮತ್ತೆ ಆಟೋ 50 ಕಿಲೋಮೀಟರ್ ಎಕ್ಸ್ಟ್ರಾ ಕೊಟ್ಟು ಬೈಕಲ್ಲಿ ಮತ್ತೆ ಹಂಸ್ಬಂತು ತಿರುವಂತು, ಮತ್ತೆ ಕಡಿಮೆ ಮಾಡೋದು, ಮತ್ತೆ ಎಷ್ಟಾಯ್ತಿಲ್ಲ ಮತ್ತೆ ಜಾಸ್ತಿ ಮಾಡ್ತೀವಿ, ಮತ್ತೆ ಯಾವುದೋ ವೆಹಿಕಲ್ ಅಡ್ಡ ಬಂತು ಎಲ್ಲ ಬಂತು, ಸೀದಾ ಸೊನ್ನೆ ಬಂದ್ಬಿಡ್ತಾರೆ, ಸ್ಟಾಪ್ ಮಾಡಿಬಿಡಿ. ಮೊದಲೇನೋ ಅದೇ ಅಡ್ಡ ಯಾವುದೋ ಬಂದು ಎತ್ತಿನ ಅಥವಾ ಜಾಗ ಇಲ್ಲ, ಸೊನ್ನೆ ಬಂದು ಮತ್ತೆ ಹಿಂಗೆ ಹೆಂಗೆ ಬೇಕಾದ್ರೂ ಇದು ಈ ಕಲ್ಪವಲ್ಲ. ಹೀಗೆ ಮಕ್ಕಳೇ ನಾವು ನಮ್ಮ ಚಲನೆಗೆ ಸಂಬಂಧಪಟ್ಟಂತೆ ಈ ದೂರ ಮತ್ತು ಕಾಲ ಮತ್ತು ವೇಗ ಮತ್ತು ಕಾಲಕ್ಕೆ ಸಂಬಂಧಪಟ್ಟಂತೆ ನಕ್ಷೆಗಳ ರೂಪದಲ್ಲಿ ನಾವು ಚಲನೆಯನ್ನು ತೋರಿಸ್ಬೋದು. ಇವುಗಳನ್ನು ನೀವು ಮುಂದಿನ ತರಗತಿಗೆ ಬರಬೇಕಾದ್ರೆ 5 ರೀತಿಯಾದ ನಕ್ಷೆಗಳನ್ನು ನಿಮ್ಮ ಒಂದು ಗ್ರಾಫ್ ಆಲೆಯಲ್ಲಿ ಬರೆದುಕೊಂಡು ಬರಬಹುದು. ಮುಂದಿನ ತರಗತಿಗಳು ನಾವು ಚಲನೆಗೆ ಸಂಬಂಧಪಟ್ಟಂತೆ ಸಮೀಕರಣಗಳು ಅಂತ ಇದೆ, ಅವುಗಳನ್ನು ಚರ್ಚಿಸೋದು. ಎಲ್ಲರಿಗೂ ಧನ್ಯವಾದ.